ಫಸ್ಟ್ ಆಫ್ ಆಲ್ ಆ ಸೀಟ್ ಹೊಡೆಯೋರ್ ಗಾಡಿಯಿಂದ ನಿಲ್ಸಿದ್ರೆ ಸಾಕು. ಅದು 10 ರೂಪಾಯಿ ಆಟೋದವ್ರಿಗೆ ನಿಲ್ಸ್ಬೇಕು. ನಮ್ಮ ಮನೆ ಅನ್ನೋಂಡು ಅವ್ರ ಮನೆ ಕೆಲಸ ಮಾಡ್ಬೇಕು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದನ್ನ ಇರಲೇಬಾರ್ದು ಸರ್, ಆಟೋದವ್ರಿಗೆ ಭಾಳ ಒತ್ತಡ. ಅಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಅವಶ್ಯಕತೆ ಇತ್ತು ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಇವತ್ತು ನಾನು ಆ್ಯಕ್ಚುಲಿ ಒಂದು ಸ್ಪೆಷಲ್ ಕಂಟೆಂಟ್ನ ಮಾಡೋದಕ್ಕೆ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ರೋಡಿಗೆ ಇಳಿದು, ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ತುಂಬ ಸತಿ ಮಾಡಿದ್ದೀನಿ. ಓಕೆನಾ, ಈ ಸತಿನೂ ಕೂಡ ರೋಡಿಗೆ ಇಳಿದ್ಬಿಟ್ಟು ಒಂದು ಕಂಟೆಂಟ್ ಮಾಡ್ತಿದ್ದೀನಿ. ಏನು ಅಂದರೆ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ದಿನ ರ್ಯಾಪಿಡೋ ಎಲ್ಲ ಇರಲಿಲ್ಲ. ಅಂದರೆ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಇವೆಲ್ಲ ಇರಲಿಲ್ಲ. ಈಗ ಸರ್ಕಾರದಿಂದ ಆದೇಶ ಆಗಿರೋದು ತುಂಬ ದಿವಸ ಆಯಿತು. ನಾನೇ ತುಂಬ ಲೇಟಾಗಿ ಮಾಡ್ತಿದ್ದೀನಿ, ಬಟ್ ಪರವಾಗಿಲ್ಲ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಮತ್ತು ಆಟೋ ಡ್ರೈವರ್ಸ್ ಅಭಿಪ್ರಾಯ ಏನು ಎತ್ತ ಅಂತ ವಿಚಾರಿಸೋಣ ಬನ್ನಿ. ಓಕೆನಾ, ನಮಸ್ಕಾರ. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ರ್ಯಾಪಿಡೋ ಎಲ್ಲ ಮುಂಚೆ ಇರಲಿಲ್ಲ. ಆಮೇಲೆ ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಇರಲಿಲ್ಲ. ಇದಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ರ್ಯಾಪಿಡೋ ಬಂದ್ಮೇಲೆ ಏನಿಲ್ಲ, ಬಾಡಿಗೆನೇ ಇಲ್ಲ. ಇಲ್ಲಿ ನೋಡಿ, ಇವನು ಬೆಳಗ್ಗೆ ಬಂದು, ನಾವು ಬೆಳಗ್ಗೆ ಬಂದು, ಬಾಡಿಗೆ ಇಲ್ಲ, ಏನಿಲ್ಲ. ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಏನಿಲ್ಲ, ಬಾಡಿಗೆನೇ ಇಲ್ಲ. ಒಟ್ಟು ಸಿಲಿಂಡರ್ ಎಲ್ಲ ರೇಟ್ ಆಗಿದೆ. ಅದರಲ್ಲೂ ಹೇಳೋಕ್ಕೂ ಆಗ್ತಿಲ್ಲ, ಬಾಡಿಗೆ ಮಾಡೋಕ್ಕೂ ಆಗ್ತಿಲ್ಲ. ಹೇಗೆ ಮಾಡ್ಬೇಕು, ಏನು ಬಿಡ್ಬೇಕು ಅಂತ. ಏನೊಂದು ಸ್ವಲ್ಪ ಸಿಲಿಂಡ್ರ್ ಕಮ್ಮಿ ಮಾಡಿದ್ರೆ ನಾವು ಮಾಡ್ಬೋದು. ಬಾಡಿಗೆನೂ ಇಲ್ಲ, ಏನಿಲ್ಲ. ರ್ಯಾಪಿಡೋ ಬಂದಮೇಲೆ ಅದು ಇನ್ನಕ್ಕಿಂತ ಅದು ಕೆಟ್ಟೋಗ್ಬಿಟ್ಟೈತೆ. ರ್ಯಾಪಿಡೋ ದಾವಣಗೆರೆ ಬಂದು ಬಟ್ ರ್ಯಾಪಿಡೋಯಿಂದ ಏನು ಯೂಸ್ ಆಗಿಲ್ಲ, ನಮಗೆ ಏನು ಯೂಸ್ ಆಗ್ತಿಲ್ಲ. ಯಾವ್ದು ಏನು ಎಲ್ಲ ಅಷ್ಟೇ, ಅಲ್ಲಿಗೆ ನ್ಯಾರ ಸಿಲಿಂಡ್ರಿಗೆ ಆದ್ರೆ ಕೊಟ್ಟರು ಅದಕ್ಕೆ ನ್ಯಾರ ಆಗ್ತೈತಿ. ಜಾಸ್ತಿ ಕೊಡ್ತಾ ಇಲ್ಲ ಅದ್ರಾಗೂ ರ್ಯಾಪಿಡೋದಲ್ಲಿ. ಕೊಚ್ಚಡಿ ಸರ್ಕಲ್ನಾಗ ಇದೀನಪ್ಪ. ರ್ಯಾಪಿಡೋ ಬೀಳ್ತದೆ ನಿಮಗೆ, ಟಕ್ಕನಂಗೆ ಎತ್ತೀವಿ. ಎಲ್ಲಿಗೆ ಬಿದ್ದಿರುತ್ತೆ, ಅಡ್ರೆಸ್ ಎಲ್ಲಿ ಕೊಟ್ಟಿರ್ತಾರೆ, ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬರೆಯಕ್ಕೆ ಕೊಟ್ಟಿರ್ತಾರೆ. ನಾವು ಇಲ್ಲಿಂದ ಅಲ್ಲಿ ಖಾಲಿ ಹೋಗಿ ಅಲ್ಲಿಂದ ಅವ್ರಿಗೆ ಬೇರೆ ಕಡೆ ಪಿಕಪ್ ಮಾಡ್ಬೇಕು ಅಂದ್ರೂ ಕಡಿಮೆ ಅಂದ್ರೂ ನಮಗೆ ಬರೋ 50-60 ರೂಪಾಯಿ ಬಿದ್ದಿರುತ್ತೆ. ಲಾಸ್ ಆಗತ್ತೆ. ರ್ಯಾಪಿಡೋದಾಗ ಒಂದು ಸ್ವಲ್ಪ ಜಾಸ್ತಿ ಬಿತ್ತು ಅಂದರೆ ನಮ್ಗೆ ಅನುಕೂಲ ಆಗುತ್ತೆ. ಯೂಸ್ ಮಾಡ್ಕೊಂತೀವಿ, ಇಲ್ಲ ಅಂತೇಳಲ್ಲ. ಅದು ಹೆಂಗೆ ಮಾಡ್ಕೊಂತೀವಿ ಅಂದರೆ, ಈಗ ನೈಟ್ ಎಲ್ಲ ಹೋಗ್ತೀವಿ, ಆಗ ಅಲ್ಲೆಲ್ಲ ನಿಂತಾಗ ರ್ಯಾಪಿಡೋ ತತ್ತ ಬಿತ್ತು ಅಂದರೆ ಅವಾಗ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ, ನಡೆಯುತ್ತೆ. ಈಗ 100 ರೂಪಾಯಿ ಲೀಟ್ರ್ ಗ್ಯಾಸ್ ಆಗೈತಿ, ಮೊದಲು 50 ರೂಪಾಯಿ ಇತ್ತು. ಈಗ ಇವ್ರು ಹಳೆ ಲೆಕ್ಕಕ್ಕೆ ನಮಗೆ ರ್ಯಾಪಿಡೋದಲ್ಲಿ ಹಾಕ್ಕೊಟ್ರೆ ನಮಗೆ ಒಲ್ಲಿ ವರ್ಕೌಟ್ ಆಗತ್ತೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೇದು. ಎಲ್ಲ ಬೈಕ್ಗಳಿಗೆಲ್ಲ ಬೈಕ್ನಾಗೆಲ್ಲ ಸುಮ್ಮ ಮಾಡ್ಕೊಂಡು ಹೋಗೋದು. ಈಗ ನೋಡ್ರಿ, ಈಗ ನಾವು 30 ರೂಪಾಯಿ ಹೋಗೋರು ಬೈಕ್ನಾರ ಏನ್ ಮಾಡ್ತಾರ, 20 ರೂಪಾಯಿ ಹೋಗಾರ. ನಾವು ಈ ಆಟೋ ಸ್ಟ್ಯಾಂಡ್ನಾಗ ಒಂದು ಗಂಟೆ ನಿಂತ್ಕೊಂಡ್ರೆ ನಮಗೆ ಏನು ಸಿಗಲ್ಲ. ಅದು ನಮಗೆ ಓದಕ್ಕೂ ಬರಲ್ಲ, ಏನೂ ಬರಲ್ಲ. ನಾವು ಏನೋ ಇದ್ರಾಗ ಜೀವನ ಮಾಡ್ತೇವೆ. ಆದಾಗ ಈ ಬೈಕ್ನಾರ ಬಂದು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಶಾಮೂರಿಗೆ ಹೋಗಾರ, ಶಾಮೂರಿಗೆ ಹೋದ್ರೆ 50 ರೂಪಾಯಿ ಹೋಗಾರ. ನಾವು 100 ರೂಪಾಯಿ ಹೋಗ್ತೇವೆ. ಅದನ್ನ ಸತಿಗೆ ಇದು ಮಾಡ್ತಾರೆ. ಬೈಕ್ನ ಸತಿಗೆ ಮಾಡ್ತಾರೆ. ಆಡೋದ್ರ ಮಾಡ್ಲಿ, ಬೈಕ್ನವ್ರಿಗೆ ಯಾಕೆ ಮಾಡ್ಕೊಡ್ಬೇಕು? ಅವ್ರ ಮನೆಗಿರೋರು ಮಕ್ಕನವ್ರಿಗೆ ಸತಿಗೂ ಮಾಡ್ಕೊಂಡು ಮಾಡೈತಿ ಹೋಗಾರ. ಕರ್ಕೊಂಡ್ 30 ರೂಪಾಯಿ ಹೋಗಾರ ರೈಲ್ವೆ ಸ್ಟೇಷನ್ಗೆ. ಅಂದ್ರೆ ಅಣ್ಣ, ಈಗ ಒಬ್ಬೊಬ್ರೆ ಅಡ್ಡಾಡೋದಕ್ಕೆ ಅದು ಅಂತಾರಲ್ಲ, ಬೈಕ್ ಅವ್ರು ಯೂಸ್ ಮಾಡ್ಕೊಂತಾರೆ. ಅವ್ರು ಯೂಸ್ ಮಾಡ್ಕೊಂತ್ರಿ. ನಾವು ಹೋಗಾರ. ನಾವು ಇಲ್ಲಿ ಆಟೋದ್ರೆ ಇಷ್ಟು ನಿಂತ್ಕೊಂಡು ಏನು ಉಪಯೋಗ ಇಲ್ಲ. 3 ಲಕ್ಷ ಕೊಟ್ಟು ಆಟೋ ತಗೊಂಡು ಮಾಡ್ಕೊಂಡ್ರೆ ನಮ್ಗೆ ಏನು ಉಪಯೋಗ ಇಲ್ಲ. ಅಂತಾರ ಇದು ಮಾಡೋದ್ರಿ. ಬರೀ ಎಲ್ಲ ನೋಡಿದ್ರೆ ಬರೀ ಬೈಕ್ ನೋಡೋದು, ಬಾಡಿಗೆ ನೋಡ್ರಿ. ಗಂಟೆ ನಿಂತ್ಕೊಂತೀವಿ, ಬೆಳಗ್ಗೆ 8 ಗಂಟೆ ನಿಂತ್ಕೊಂಡ್ರೆ ನಿನ್ನ ಹಂಗೆ ನಿಂತ್ಕೊಂಡೆ, ಒಂದು ಬಾಡಿಗೆ ಇಲ್ಲ. ಆ್ಯಕ್ಚುಲಿ ಈಗ ನಮ್ಮ ದಾವಣಗೆರೆಯಲ್ಲಿ ನಾನು ರಾಮನ್ಕೋ ಸರ್ಕಲಿಗೆ ಬಂದಿದ್ದೀನಿ. ನಿಮಗೆ ಹೇಗೆ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟು, ಆಮೇಲೆ ಮಲ್ಲೇಶ್ವರಂ ರೋಡ್ಗಳಿರುತ್ತೆ, ಅದೇ ರೀತಿ ನಮಗೆ ನಮ್ಮ ದಾವಣಗೆರೆಯಲ್ಲಿ ರಾಮನ್ಕೋ ಸರ್ಕಲ್ಲು ಮತ್ತು ಇನ್ನೊಂದು 2 ಸರ್ಕಲ್ ಇದ್ದಾವೆ. ಇಲ್ಲಿ ಇವಾಗ ಬಂದಿದ್ದೀನಿ, ನೋಡುವ ಇಲ್ಲಿ ಎಷ್ಟು ಜನ ಮಾತಾಡ್ತಾರೆ, ಏನು ಕತೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೋ ಇಲ್ವಾ ಅಂತೇಳಿ ಬನ್ನಿ. ಈಗ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ದಿನ ರ್ಯಾಪಿಡೋ ಎಲ್ಲ ಇರಲಿಲ್ಲಲ್ಲ. ರ್ಯಾಪಿಡೋ ಬಂದಮೇಲೆ ಹೆಂಗಾಗಿದೆ, ಆಟೋ ಡ್ರೈವರ್ಸಿಗೆ ಸಮಸ್ಯೆ ಆಗಿದೆನೋ ಅಥವಾ ಯೂಸ್ ಆಗಿದೆನೋ ಅಂತ ಎಕ್ಸ್ಪೀರಿಯನ್ಸ್ ಮಾತಾಡಿಸ್ತಿದ್ದೆ ಎಲ್ಲರ ತನ್ನ. ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ನೀವು ಹಂಚ್ಕೊಳ್ಳಿ. ಇಲ್ಲ, ರ್ಯಾಪಿಡೋ ಬಂದ್ಮೇಲೆ ನಮಗೆ ಇಲ್ಲಿ ಬಾಡಿಗೆಗಳು ಇಲ್ವಾ? ಬಾಡಿಗೆಗಿಲ್ಲ. 2 ವೀಲರ್ಸ್ ಇದು ಮಾಡಿದಾರಲ್ಲ, ಏನದು 2 ವೀಲರ್ಸ್ ಕರ್ಕೊಂಡು ಹೋಗ್ತಾರಲ್ಲ, ಏನಂತಾರೆ ಅದಕ್ಕೆ? ಬೈಕ್ ಟ್ಯಾಕ್ಸಿ ಬಂದಾಗಿಂದ ನಮ್ಗೆ ಫುಲ್ ಡೌನ್ ಆಗಿದೆ. ಅವ್ರೇನೋ 20 ರೂಪಾಯಿ ಕರ್ಕೊಂಡು ಹೋಗ್ತಾರಂತೆ. ಆಮೇಲೆ ಇದು ನಮಗೆ ಅದು ರ್ಯಾಪಿಡೋ ಯಾತ್ರಿ ಬಂದಾಗಿಂದ ನಮಗೂ ಭಾಳ ತೊಂದರೆ ಆಗಿದೆ. ಆಮೇಲೆ ಏನಂದ್ರೆ, ಇಲ್ಲಿ ದಾವಣಗೆರೆಯಲ್ಲಿ ಏನು ಬಿಸ್ನೆಸ್ ಇಲ್ಲ. ಇಲ್ಲಿ 10 ರೂಪಾಯಿ ಆಟೋದವ್ರದ್ದು ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲ ಕಡೆಗೂ ಬಸ್ಸಿಂದ 10 ರೂಪಾಯಿ ಆಟೋಗಳು ಬಿಟ್ಟಿದ್ದಾರೆ. ಅದರಿಂದ ನಮಗೆ ಭಾಳ ಬಿಸ್ನೆಸ್ ನೋಡ್ರಿ, 12 ಗಂಟೆ ಆಗ್ತಾ ಬಂತು, ಗೋಣಿಯಾಗಿಲ್ಲ. ಭಾಳ ತೊಂದರೆ ಇದೆ. ಅದೇ ಬಿಟ್ಟು ನಿಮ್ಮ ಮುಖಾಂತರ ಅದು 10 ರೂಪಾಯಿ ಆಟೋದವ್ರಿಗೆ ನಿಲ್ಲಿಸ್ಬೇಕು. ಯಾಕಂದರೆ ಈಗ ಅವರು ದುಡಿಯೋಕೆ ಬಂದವ್ರು, ನಾವು ದುಡಿಯೋಕೆ ಬಂದವ್ರು.
ಅವ್ರು 10 ರೂಪಾಯಿ ಸೀಟ್ ಹಾಕೊಂಡು ಹೋಗ್ತಾರೆ. ಅಲ್ಲಿಂದ ನಮಗೆ ಈಗ ನಾವೇನೋ ಆ ಕಡೆ ಬಾಡಿಗೆ ಹೋದ್ರೆ ಆ ಕಡೆಯಿಂದ ಯಾರು ನಮ್ಗೆ ಬರಲ್ಲ. ಹಂಗಾಗಿ ನಮಗೆ ಬಿಸ್ನೆಸ್ ಭಾಳ ತಂಡಾಗಿದೆ. ಸುಮ್ಮನೆ ಆಟೋ ಅಂತ ತಗೊಂತಾ ಇದ್ದಾರೆ. ಏನು ಆಟೋದಾಗ ಏನಂತ ಲಾಭ ಇಲ್ಲ. ಕೂಲಿ ಮಾಡಿದ್ರೆ 200-300 ರೂಪಾಯಿ ಸಿಗಲ್ಲ. ಈಗ 3 ಲಕ್ಷ ಬಂಡಲ್ ಹಾಕಿದ್ದೀವಿ ನಾವು. ಅದು 300 ರೂಪಾಯಿ ತೆಗೆಯೋದು ಕಷ್ಟ ಆಗೈತಿ. ನಮ್ಮ ದಾವಣಗೆರೆಯಲ್ಲಿ ಕಷ್ಟ ಗೈಸ್. ನಮ್ಮ ದಾವಣಗೆರೆಯಲ್ಲಿ ಕಷ್ಟ, ಯಾರು ಮಾತಾಡಲ್ಲ, ಏನಿಲ್ಲ. ಜನ ಇರೋದನ್ನ ಹೇಳ್ಕೊಡ್ರಿ ಅಂತ ಹೇಳ್ಕೊಳಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳ್ತಾರೆ, ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಹೇಳ್ರಿ ಅಂದ್ರೆ ಕಷ್ಟ ಗೈಸ್. ನಮ್ಮ ದಾವಣಗೆರೆಯಲ್ಲಿ ಎಲ್ಲರ ಹತ್ರ ಮಾತಾಡ್ಸೋದು ಕಷ್ಟ ಗುರು, ಯಾರು ಮಾತಾಡ್ತಿಲ್ಲ. ನೋಡೋಣ, ಇನ್ನೊಂದು ಗುರಿಯನ್ನು ಅಪ್ರೋಚ್ ಮಾಡಿ ಕೇಳ್ತೀನಿ. ರ್ಯಾಪಿಡೋ ಎಲ್ಲ ಇರಲಿಲ್ಲಲ್ಲ, ರ್ಯಾಪಿಡೋ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಇತ್ತಾ ಅಂತ ಹೇಳಿ. ರ್ಯಾಪಿಡೋ ಬಂದಾಗಿಂದ ಅಂದ್ರೆ ಈ ಭಾಳ ದೂರ ಹೋದ್ರೆ ಕಮ್ಮಿ ಬಾಡಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಲ್ಲ. 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾರು ಬೆಲೆನ ಕೊಡಲ್ಲ ನಮ್ಮ ಇಲ್ಲಿ. ಅದಕ್ಕೋಸ್ಕರ ನಾವು ರ್ಯಾಪಿಡೋ ಬೇಡ. ಹತ್ತಿರ ಇದ್ರೆ ಚೆನ್ನಾಗಿ 50 ರೂಪಾಯಿ ಕೊಡ್ತಾರೆ, ಗಿಡ್ದೈತೆ. 5 ಕಿಲೋಮೀಟ್ರ್ ಹೋದ್ರೆ 80 ರೂಪಾಯಿ 70 ರೂಪಾಯಿ ಎಲ್ಲಿ ಗಿಡ್ದೆ. ಗ್ಯಾಸ್ ರೇಟು ಎಲ್ಲ 100 ರೂಪಾಯಿ ಲೇಟ್ ಆಗೈತೆ. ಏನೋ ಬಾಡಿಗೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಬೇಡ ಅಂತಲೇ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ಇರಲೇಬಾರ್ದು ಸರ್. ಆಟೋದವ್ರಿಗೆ ಭಾಳ ವರ್ಷ ಬೀಳ್ತಾರೆ. ಥ್ಯಾಂಕ್ ಯು. ನಮ್ಮ ದಾವಣಗೆರೆಯಲ್ಲಿ ರ್ಯಾಪಿಡೋ ಎಲ್ಲ ಇರಲಿಲ್ಲಲ್ಲ ಮುಂಚೆ. ಈಗ ರ್ಯಾಪಿಡೋ ಬಂದಮೇಲೆ ನಿಮಗೆ ಸಮಸ್ಯೆ ಆಗಿದೆನೋ ಏನು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ. ಅದಕ್ಕೆ ನಿಮ್ಮ ಅನಿಸಿಕೆ ಹೇಳಿಕೊಳ್ಳಿ. ಆಗಿದಾವೆ, ಸ್ವಲ್ಪ ಸಮಸ್ಯೆ ಆಗಿದಾವ. ಈಗ ಸ್ಟಾರ್ಟಿಂಗ್ ಅವಾಗೆಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇರಲಿಲ್ಲ. ಇವಾಗ ಆಟೋ ಆಗಿದ್ದವು. ಏನು ಮಾಡೋಕ್ಕಾಗ ಅವ್ರವ್ರು ಇಷ್ಟ ಹೋಗ್ತದಾರೆ. ನಾವೇನು ತಲೆ ಕೆಡಿಸ್ಕೊಳಂಗಿಲ್ಲ. ಸುಮ್ಮನೆ ಆಗಿದ್ದಾಗಲೇ ಅಂತ ಸುಮ್ಮನೆ ನಮ್ಮ ಮನೆ ಅನ್ನೋಂಡು ಅವ್ರ ಮನೆ ಕೆಲಸ ಮಾಡ್ಬೇಕು. ಅಲ್ಲಿ 50 ರೂಪಾಯಿ ನನಗೆ ಲಾಸ್. ಸಮಸ್ಯೆ ಆಗಿದೆ. ಸಮಸ್ಯೆ ಆಗಿದೆ. ಕೆಲವ್ರು ಯಾರ ಮಾಡ್ತಾರ್ರಿ. ನಾವು ತಲೆ ಕೆಡಿಸ್ಕೊಳಂಗಿಲ್ರಿ. ಅವ್ರು ಏಟೇಟ್ ನಮಗೆ ಅವ್ರಿಗೆ ಸುಮ್ಮನೆ. ಸಾರ್ವಜನಿಕರು ತುಂಬಾ ಯೂಸ್ ಆಗೈತೆ ಅಂತಾರಲ್ಲ, ಅದ್ರ ಬಗ್ಗೆ ನೋಡ್ರಿ. ಕಮ್ಮಿ ಪುಕ್ಷೇಟೆ ಇದು ಅಂದ್ರೆ ಎಲ್ಲರೂ ನನಗೆ ಬೇಕಂತಾರೆ. ನಾನಾದ್ರೂ ಆಟ, ಬೇರೆಯವ್ರಾದ್ರೂ ಆಟ. ಹೌದಾ? ಈ ಪುಕ್ಷೇಟೆ ಬಸ್ ಬಿಟ್ಟಾನೀಗ. ಕೋಟ್ಯಾಧೀಶರಾಗ್ಲಿ ಎಂತರಾಗ್ಲಿ ಗಂಟೆಗಟ್ಟಲೆ ನಿಲ್ತಾರೆ. ವಿನಾಯಕ ಬಸ್ ಮುಂದೆ ಬಂದ್ರು ಅದು ಸಿಟಿ ಬಸ್ ತಾನೆ. 10 ರೂಪಾಯಿ ಅವ್ನು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹತ್ತಲ್ಲ ಜನ. ಬರ್ರಿ ಆಂಜನೇಯ ವಿದ್ಯಾನಗರದಾಗ SS ಲೇಔಟ್ನಾಗ ಎಲ್ಲ ತೋರಿಸ್ತೀನಿ ನಿಮ್ಗೆ. ಶಾಮನೂರು ರೋಡ್ನಾಗ ಯಾರು ಲೋಕಲ್ ಇಲ್ಲ. ಅಲ್ಲಿ ಎಲ್ಲ ಅಷ್ಟೇ ಹೈಫೈ ಜನನೇ ಇರೋದು. ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂತ ಜನ ಇದ್ದಾಗ ಮತ್ತೆ ಆಟೋಕ್ಕೆ ಇನ್ನೂ ಒಂದು 10 ರೂಪಾಯಿ ನೀರು ಕುಳಿತಿತ್ತು ಅನ್ನೋದು ಹುಡುಗರ ಜಾಸ್ತಿ. ಹೌದಾ? ಮತ್ತೆ ಈಗ ನಿಮಗೆ ರ್ಯಾಪಿಡೋ ಇಷ್ಟ ದಿನ ಇರ್ಲಿಲ್ಲ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಇರ್ಲಿಲ್ಲ ದಾವಣಗೆರೆಯಲ್ಲಿ. ಅದರಿಂದ ನಿಮಗೆ ಯೂಸ್ ಆಗಿದೆನೋ ಏನ್ ಕತೆ ಅಂತ? ಯೂಸ್ ಆಗಿಲ್ಲ. ಅದು ನಮ್ಮ ಅದರಿಂದ ತೊಂದರೆ ಆಗಿದೆ. ಯಾಕಂತಂದ್ರೆ ಈಗ ಮೊಬೈಲ್ ಇರ್ತಾರೆ, ಇರ್ತಾರೆ. ಈಗ ಇಲ್ದಾರ ಏನು ಮಾಡ್ಬೇಕು? ಮೊಬೈಲ್ ಇಲ್ದಾರ ಏನು ಮಾಡಬೇಕು? ಗಾಡಿ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತಾರೆ. ಈಗ ನಾವು 120 ರೂಪಾಯಿ ಬಾಡಿಗೆ ಕೇಳಿದಪ್ಪ ಅಂದ್ರೆ ಅದು ರ್ಯಾಪಿಡೋ ಬಾಡಿಗೆ ನೋಡ್ರಿ 80 ರೂಪಾಯಿ ಬೀಳುತ್ತೆ. 100 ರೂಪಾಯಿ ಹೋಗೋ ಜಾಗದಲ್ಲಿ 80 ರೂಪಾಯಿ ಹೋಗ್ತಾರೆ. ಅದು ಯಾರು ಹೋಗ್ತಿದ್ದಾರೆ? CNG ಗಾಡಿಯವ್ರು ಹೋಗ್ತಿದ್ದಾರೆ. LPG ಅವ್ರಿಗೆ ಯಾರಿಗೂ ವರ್ಕೌಟ್ ಆಗ್ತಾ ಇಲ್ಲ ಅದು. ಭಾರಿ ತೊಂದರೆ ಆಗಿದೆ. ಆಟೋದವ್ರಿಗೆ ಭಾರಿ ತೊಂದರೆ ಆಗಿದೆ ಅದು ಬಂದಾಗಿಂದ. ಈಗ ರ್ಯಾಪಿಡೋ ಬೈಕ್ನವರೆಲ್ಲ ಮಾಡ್ತಿದ್ದಾರೆ. DCM ಟೌನ್ಶಿಪ್ಪಿಂದ ಹೊಸ ಬಸ್ ಸ್ಟ್ಯಾಂಡ್ 20 ರೂಪಾಯಿ ಬಾಡಿಗೆ ಬೀಳುತ್ತೆ. 20 ರೂಪಾಯಿ ಕುಂಸ್ಕೊಂಡ್ಬರ್ತಾರೆ. ಆಟೋದವ್ರಿಗೆ ಹೊಡ್ತಿದ್ದಂಗಲ್ಲ ಇದು. CNG ಗಾಡಿಯವ್ರು ಹೋಗ್ತಾರೆ. LPG ಅವ್ರಿಗೆ ಏನೂ ಇದಿಲ್ಲ. ಎಲ್ಲ ತೊಂದರೆ ಇದೆ. LPG ಗಾಡಿಯವ್ರು ತೊಂದರೆ ಆಗಿದೆ. ಗ್ಯಾಸ್ ರೇಟ್ ಯಾಕಂದರೆ ಅದು ಲೀಟ್ರಿಗೆ 40 ಕಿಲೋಮೀಟ್ರ್ ಕೊಡುತ್ತೆ. ನಮ್ಮದು 20 ಕಿಲೋಮೀಟ್ರ್ ಬರಲ್ಲ. LPG ಗ್ಯಾಸ್ 20 ಕಿಲೋಮೀಟ್ರ್ ಬರಲ್ಲ. ಈಗ ಆಲ್ರೆಡಿ 100 ರೂಪಾಯಿ ಲೀಟ್ರ್ ಆಗಿದೆ ಗ್ಯಾಸ್. ಅದು 87 ರೂಪಾಯಿ 40 ಕಿಲೋಮೀಟ್ರ್ ಕೊಡುತ್ತೆ. ಹಂಗಾಗಿ ನಮಗೆ ಅದು ತೊಂದರೆ ಆಗಿದೆ. ಎಷ್ಟು ಸಾಮಾನ್ಯ ಜನರ ಹತ್ರ ಕೇಳಿದ್ದೀನಿ ಗೊತ್ತಾ, ಮಾತಾಡ್ತಾರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಎಲ್ಲ. ನಮ್ಮ ಜನ ಅಂತೂ ಅಪ್ಪ ಯಾರು ಮಾತಾಡಿಲ್ಲ ಗೈಸ್. ಇದುವರೆಗೂ ಒಬ್ರೊಬ್ರು ಸಾರ್ವಜನಿಕರು ಮಾತಾಡಿಲ್ಲ. ಅಂದರೆ ಎಷ್ಟು ದಿವಸ ದಾವಣಗೆರೆಯಲ್ಲಿ ರ್ಯಾಪಿಡೋ ಇರಲಿಲ್ಲ, ಆಮೇಲೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಇರಲಿಲ್ಲ. ಅದು ಬಂದಮೇಲೆ ನಿಮಗೆ ಸಮಸ್ಯೆ ಆಗಿದೆನಾ, ಯೂಸ್ ಆಗಿದೆನಾ ಅಂತ ನಿಮ್ಮ ಅನಿಸಿಕೆ? ನೀವು ರ್ಯಾಪಿಡೋರ ಏನು? ಇಲ್ಲ, ನಾವು ಸೋಷಿಯಲ್ ಮೀಡಿಯಾದವ್ರು ಅಷ್ಟೇ. ಹಿಂಸೆ ಆಗೈತೆ ಅಂತ ಕೇಳ್ತೀಯಲ್ವ ಮರ? ಬರೋಬ್ಬರ ಹಿಂಸೆ ಆಗೈತಲ್ಲ. ಬಾಡಿಗೆನೇ ಇಲ್ಲ, ಬರೀ ರ್ಯಾಪಿಡ್ ಹಾಕೊಂಡು ಬಿಡ್ತಾರೆ. ಇಲ್ಲೇ ಸ್ಟ್ಯಾಂಡ್ ಇರ್ತದೆ ನಮ್ದು, ಇಲ್ಲೇ ಹಾಕೊಂಡು ಹೋಗ್ತಾರೆ. ಈಗ ಅವ್ರಿಗೆ ಭಯಕ್ಕಾಗಲ್ಲ. ಅವ್ರು ಆಟೋದಾರ ಆದೇಶ ಆಗಿರೋದ್ರಿಂದ ನೀವೇನು ಮಾಡಕ್ ಬರಲ್ಲ. ಸರ್ಕಾರ ಅನ್ನೋದು ಈಗ ಬಂದಾದ್ಮೇಲೆ ಭಾರಿ ತೊಂದ್ರೆ ಆಗ್ಬಿಟ್ಟಿದೆ. ರ್ಯಾಪಿಡೋದ್ ಒಂದೇ ಅಲ್ಲ, ಬಸ್ಸಿಂದು ಭಾರಿ ತೊಂದ್ರೆ ಆಗೈತೆ. ಮತ್ತೆ ರ್ಯಾಪಿಡೋ ಒಂದು, ಅದು ಬಿಡ್ರಿ ರ್ಯಾಪಿಡೋ ಇತ್ತೀಚೆಗೆ ಬಂದ ಸೆಕೆಂಡ್ ಈ ಏನು ಸೀಟ್ ಹೊಡಿತಾರಲ್ಲ ಗಾಡಿಗಳು, ಶಾಮನೂರು ಈ ಕಡೆ ಇದು ಭಾಷನ್ ನಗರ, ರಾಮನಗರ, ಅಂಜೇವ ಬಡಾವಣೆ, ಅವರಿಂದ ಭಾರಿ ತೊಂದರೆ ಆಯ್ತಣ್ಣ ನಮ್ಮ ಮೂರ್ಗಲ್ಲಿ ವೆಹಿಕಲ್ ಅವರಿಗೆ ಸೀಟ್ ಹೊಡೆಯೋ ಗಾಡಿಯಿಂದ.
ಫಸ್ಟ್ ಆಫ್ ಆಲ್ ಆ ಸೀಟ್ ಹೊಡೆಯೋರ್ ಗಾಡಿಯಿಂದ ನಿಲ್ಸಿದ್ರೆ ಸಾಕು. ಯಾರು ರ್ಯಾಪಿಡಿಂದ ಏನು ತೊಂದರೆ ಆಗಿಲ್ಲ ನಮಗೆ, ಆ ಸೀಟ್ ಹೊಡೆಯೋ ಗಾಡಿಯಿಂದನೇ ತೊಂದರೆ ಆಗಿರೋದು. ರ್ಯಾಪಿಡ್ ತೊಂದ್ರೆ ಆಗತ್ತಣ. ಇದು ಸ್ಕೂಟ್ಯಾಗ ಹೊಡಿತಾರ, ಕಾರ್ನಾಗ ಹೊಡಿತಾರ, ಈಗೆಲ್ಲ ಆಟೋದಾಗ ಸ್ಟಾರ್ಟ್ ಮಾಡ್ಕೊಂತಾರ. ಬಹಳ ಹಿಂಸೆ ಆಗ್ಬಿಟ್ಟದ. ಈಗ ಸೀಟ್ ಹೊಡೆಯೋದು ಅದೊಂದು ಕಮ್ಮಿ ಮಾಡ್ಬಿಟ್ರೆ ಎಲ್ಲವೂ ಒಂದೊಂದೇ ಆಟೋಮೆಟಿಕ್ ಕಮ್ಮಿ ಆಗ್ತಾವ ನೋಡೋಣ. ಫಸ್ಟ್ ಅದೊಂದು ನಿಲ್ಸ್ಬೇಕು, ಆಮೇಲೆ ಸೆಕೆಂಡ್ ರ್ಯಾಪಿಡ್ ಅವೆಲ್ಲ ಬಂದ್ ಮಾಡೋದು. ಅದೊಂದು ಏನಾರ ಮಾಡಿ ಸರ್ಕಾರ ತಿಳಿಸಿ ಸೀಟ್ ಹೊಡೆಯೋದೊಂದು ಬಂದ್ ಮಾಡಿಸೋಣ ಅಷ್ಟೇ, ಕೇಳೋದು ಇನ್ನೇನು ಇಲ್ಲ. ನಮಗೆ ಒಂದು ರ್ಯಾಪಿಡ್ ಒಂದು ಬಂದ್ ಮಾಡಿಸ್ಬಿಡಪ್ಪ ಸಾಕು. ನೋಡಿರಲ್ಲ, ತುಂಬಾ ಜನ ಹೇಳ್ತಿರೋದೇನು ಅಂದ್ರೆ ರ್ಯಾಪಿಡೋಗಳಿಂದ ತೊಂದರೆ ಆಗಿದೆ. ಬಟ್ ತುಂಬಾ ಜನ ಹೇಳ್ತಿರೋದು ಆಟೋದವ್ರು ಏನು ಸೀಟ್ ಆಟೋ ಹೊಡಿತಾರಲ್ಲ ಅವ್ರಗಳಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಒಂದು 2-3 ಹೇಳಿದ್ರು. ಇನ್ನು ರ್ಯಾಪಿಡೋ ಸಮಸ್ಯೆ ಆಗಿದೆ, ಬಟ್ ಸೀಟ್ ಹೊಡೋದ್ರಿಂದ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ರ್ಯಾಪಿಡೋ ಇಷ್ಟು ದಿವಸ ಇರಲಿಲ್ಲ ನಮ್ಮ ದಾವಣಗೆರೆಯಲ್ಲಿ, ಮತ್ತೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಇರಲಿಲ್ಲಲ್ಲ, ಅದ್ರ ಬಗ್ಗೆ ಅನಿಸಿಕೆ. ರ್ಯಾಪಿಡೋ ಮಾಡೋದ್ರಿಂದ ಕೆಲವೊಂದು ಟೈಮ್ ತೊಂದರೆ ಆಗ್ತೈತೆ. ಯಾಕಂದ್ರೆ ಆಟೋದವ್ರಿಗೆ ಗಂಡು ಇದ್ದಂತೀವಿ, ಬಾಡಿಗಳು ವರ್ಕೌಟ್ ಆಗಲ್ಲ. ನಮ್ಮ ಸಿಟಿ ಸರೌಂಡಿಂಗ್ ಕಮ್ಮಿ ಇರುತ್ತಲ್ಲ, ಹಂಗಾಗಿ ವರ್ಕೌಟ್ ಆಗಲ್ಲ. ಬೆಂಗಳೂರು ಆ ಕಡೆ ಸೈಡೆಲ್ಲ ವರ್ಕೌಟ್ ಆಗುತ್ತೆ. ನಮ್ಮ ದಾವಣಗೆರೆಗೆ ರ್ಯಾಪಿಡೋ ಬರಬಾರ್ದಿತ್ತು, ಬಂದ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಅದೇ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಎಲ್ಲರಿಗೂ. ಈಗ ಅನ್ಎಜುಕೇಟೆಡ್ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಎಲ್ಲರಿಗೂ ಒಂದೇ ಥರ ಆಗಲ್ಲ. ಆಲ್ಮೋಸ್ಟ್ ಎಜುಕೇಟೆಡ್ಗಳು ಅನ್ಎಜುಕೇಟೆಡ್ ಆಟೋ ಡ್ರೈವರ್ಗಳು ಇರೋದು ಭಾಳ ತೊಂದರೆ ಆಗ್ತೈತೆ ಅಂತ ಹೇಳ್ಕೊಡ್ತೀನಿ ಅಷ್ಟೇ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅದು ಕೊಡಲೇಬಾರ್ದಿತ್ತು ನಮ್ಮ ಸಿಟಿಗೆ. ರ್ಯಾಪಿಡೋ ದಾವಣಗೆರೆಯಲ್ಲಿ ಇಷ್ಟು ದಿವಸ ಇರಲಿಲ್ಲಲ್ಲ, ಸೊ ಇವಾಗ ದಾವಣಗೆರೆಯಲ್ಲಿ ರ್ಯಾಪಿಡೋ ಬಂದಿರೋದ್ರಿಂದ ಸಮಸ್ಯೆ ಆಗಿದೆ. ನಾವು ಏನು ಕತೆ ಅಂತ ಹೇಳಿ ಆಟೋದ ಬಾಡಿಗೆ ಇಲ್ಲ, ಏನಿಲ್ಲ, ಎಲ್ಲ ಡಲ್ ಆಗ್ತೈತೆ. ಈ ಗ್ಯಾಸ್ ಬೇರೆ ರೇಟ್ ಮಾಡ್ಬಿಟ್ಟಾರಲ್ಲ, ಬಾಡಿಗೆನ ಅಷ್ಟೇನಿಲ್ಲ. ಬೈಕ್ ಆಟೋ ಆಗಲಿ, ಈ ಸೀಟ್ ಆಟೋಗಳೆಲ್ಲ ಹೊಡ್ಯಾಕತ್ತಾರೆ, ಆಟೋದೇನು ಬಾಡಿಗೆ ಇಲ್ಲ ಅಷ್ಟೇ. ಓಕೆ ಥ್ಯಾಂಕ್ಸ್. ರ್ಯಾಪಿಡೋ ಯೂಸ್ ಮಾಡಿದ್ರೆ ನೀವು? ಇದುವರೆಗೆ ದಾವಣಗೆರೆಯಲ್ಲಿ ಯೂಸ್ ಮಾಡಿಲ್ಲ. ಅದೇ ನಮ್ಮ ದಾವಣಗೆರೆಯಲ್ಲಿ ರ್ಯಾಪಿಡೋ ಬಂದಿರೋದ್ರಿಂದ ನಿಮಗೆ ಏನು ಅನ್ಸುತ್ತೆ ಗುರು, ನಿಮ್ಮ ಅನಿಸಿಕೆ? ಅಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಅವಶ್ಯಕತೆ ಇತ್ತು. ಯಾಕಂದ್ರೆ ಕೆಲವು ಸಾರಿ ನಮ್ ಈ ಓನ್ ಬೈಕ್ ಇದ್ರೆ ಪೆಟ್ರೋಲ್ ಖಾಲಿ ಆದಾಗ ಫ್ರೆಂಡ್ಸ್ ಕಾಲ್ ಮಾಡ್ರೆ ನಾನು ಹೊರಗಡೆ ಇದೀನಿ ಅದು ಇದು ಸುಳ್ಳು ಹೇಳ್ತಾರೆ. ರ್ಯಾಪಿಡೋ ಇದ್ರೆ ಈಗ ಬುಕ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಅಂದ್ರೆ ಇದು ಒಂದು 10 ಕಿಲೋಮೀಟರ್ ಹೊಡೆ, 20 ಕಿಲೋಮೀಟರ್ ಹೊಡೆ ಸರೌಂಡಿಂಗ್ ಅಲ್ಲಿ ಚೆನ್ನಾಗಿರುತ್ತೆ. ದಾವಣಗೆರೆಯಲ್ಲಿ ಬಂದ್ರೆ ಯೂಸ್ ಆಗುತ್ತೆ. ಹಿಂಗೆ ಅಪ್ಡೇಟ್ ಆದ್ರೆ ದಾವಣಗೆರೆ ನಮಗೂ ತುಂಬಾ ಒಳ್ಳೇದು. ಆದ್ರೆ ತುಂಬಾ ಜನ ಆಟೋ ಡ್ರೈವರ್ಸ್ ಹೇಳಿದ್ದು ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಆಟೋ ಡ್ರೈವರ್ಸ್ ಇದೆಲ್ಲ ಎಂತ ಯಾಕೆ ತೊಂದರೆ ಆಗಲ್ಲ. ಯಾಕಂದ್ರೆ ಆಟೋ ಡ್ರೈವರ್ಸ್ ಅಲ್ಲಿ ಹೋಗೋರು ಬಾಡಿಗೆ ಹೋಗೋರು ತುಂಬಾ ಇರ್ತಾರೆ. ಅವರಿಗೆ ಡೈಲಿ ಬಾಡಿಗೆ ಸಿಗ್ತಾ ಇರುತ್ತೆ. ಪೇಷಂಟ್ಗಳು ಸಿಗ್ತಾ ಇರ್ತಾರೆ. ಈ ಪೇಷಂಟ್ಗಳು ರ್ಯಾಪಿಡಲ್ಲಿ ಆಲ್ಮೋಸ್ಟ್ ಹೋಗೋದಿಲ್ಲ, ಹೋಗಲ್ಲ. ಸ್ವಲ್ಪ ಹುಡುಗರು ಅಂತವ್ರು ಬೇಕಾದ್ರೆ ರ್ಯಾಪಿಡಲ್ಲಿ ಯೂಸ್ ಮಾಡ್ಬೋದು. ಓಕೆ ಥ್ಯಾಂಕ್ಸ್ ಅಣ್ಣ. ಅದರಿಂದ ನಮಗೆ ಏನೂ ಬೆನಿಫಿಟ್ ಇಲ್ಲ ಅಣ್ಣ. ಫಸ್ಟ್ ಆಫ್ ಆಲ್ ಅದರಲ್ಲಿ ಇಲ್ಲಿದ್ದ ಬಸ್ ಸ್ಟ್ಯಾಂಡಿಗೆ 3 ಕಿಲೋಮೀಟರ್ ಆಗಿದೆ, ಅದರಲ್ಲಿ 50 ರೂಪೀಸ್ ತೋರಿಸುತ್ತೆ. ಅದರಿಂದ ನಮಗೇನು ಬೆನಿಫಿಟ್ ಇಲ್ಲ. ಅದು ಬಿಟ್ಟು ಬೇರೆ ಆ್ಯಪ್ ಯಾವ್ದಾರ ಅನುಕೂಲ ಮಾಡಿಕೊಟ್ರೆ ರ್ಯಾಪಿಡದ ಆಗಲಿ, ಇಲ್ಲ ಅದರಲ್ಲಿ ಅಮೌಂಟ್ ಜಾಸ್ತಿ ಮಾಡೋಕ್ಕೆ ಹೇಳಿ. ಅದ್ರದ್ದು ಏನು ಬೆನಿಫಿಟ್ ಇಲ್ಲ ನಮ್ಮಿಂದ ಅದ್ರದ್ದು. ಹಂಗಾಗಿ ನಮ್ಮ ಆಟೋದಲ್ಲಿ ಭಾಳ ಪ್ರಾಬ್ಲಮ್ ಇದೆ ಅದ್ರದ್ದು. ಈಗಿನ ಗ್ಯಾಸ್ ರೇಟಿಗೂ ಅವ್ರು ಕೊಡೋ ಅಮೌಂಟಿಗೂ 3-3.5 ಕಿಲೋಮೀಟರ್ ಪಿಕಪ್ ಕೊಟ್ಟು 4-4 ಕಿಲೋಮೀಟರ್ 5 ಕಿಲೋಮೀಟರ್ ಡ್ರಾಪ್ ಕೊಡ್ತಾರೆ. ಅದ್ರದ್ದು 80 ರೂಪಾಯಿ 90 ರೂಪಾಯಿ ಏನು ವರ್ಕೌಟ್ ಆಗಲ್ಲಣ್ಣ. ಅದಕ್ಕೋಸ್ಕರ ಅದು ನಮಗೆ ಇಷ್ಟನೇ ಇಲ್ಲ. ಅದಕ್ಕೆ ನಾವು ಯೂಸ್ ಮಾಡ್ತಾನೆ ಇಲ್ಲ ಅದನ್ನು. ಅಷ್ಟು ಮುಂಚೆ ಯೂಸ್ ಮಾಡ್ತಿದ್ವಿ, ಅದ್ರ ಬೆನಿಫಿಟ್ ಇಲ್ಲ ಅಂತ ಗೊತ್ತಾಗಿದ್ಮೇಲೆ ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಯಾತ್ರೆ ಪರವಾಗಿಲ್ಲ ಅಣ್ಣ, ತುಂಬ ಅನುಕೂಲ ಇದೆ ನಮ್ಮ ಯಾತ್ರೆ. ಪ್ಲಸ್ 10 ರೂಪೀಸ್ ಕೊಡ್ತಾರೆ, ಅದರಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಕೊಡ್ತಾರೆ. ಆಮೇಲೆ ಅದರಿಂದ ತುಂಬ ಬೆನಿಫಿಟ್ ಇದೆ. ನಮ್ಮ ಯಾತ್ರೆ ನಾವು ಉಪಯೋಗಿಸ್ತಾ ಇದ್ದೀವಿ. ಅದ್ರದ್ದು ನಮಗೇನು ಪ್ರಾಬ್ಲಮ್ ಇಲ್ಲ. ರ್ಯಾಪಿಡ್ದ ನಮಗೇನು ಲಾಭನೂ ಇಲ್ಲ, ಉಪಯೋಗನೂ ಇಲ್ಲ ಸರ್. ಓಕೆ ಗೈಸ್, ನೋಡಿರಲ್ಲ ನಮ್ಮ ಆಟೋ ಡ್ರೈವರ್ಸ್ ಕಷ್ಟ ಆಗಿರ್ಬೋದು, ಮತ್ತು ರ್ಯಾಪಿಡೋ ಬಂದಿರೋದ್ರಿಂದ ಏನೇನು ಸಮಸ್ಯೆ ಆಗಿದೆ ಅಂತ ಎಲ್ಲ ನೋಡಿದ್ದೀರ ಅಂದ್ಕೊಳ್ತೀನಿ. ಇನ್ನು ನಮ್ಮ ಸಾರ್ವಜನಿಕರಿಗೆ ತುಂಬ ಒಂಥರ ನಾಚಿಕೆ. ಅವರು ಅದಕ್ಕೆ ಯಾರೂ ಮಾತಾಡಿಲ್ಲ. ತುಂಬ ಜನ ಅಪ್ರೋಚ್ ಮಾಡಿದೆ, ಯಾರೂ ಮಾತಾಡಿರೋದೆಲ್ಲ ಹಾಕಿದ್ದೀನಿ. ಓಕೆನಾ? ಇದೇ ರೀತಿ ಹೆಚ್ಚಿನ ಕಂಟೆಂಟ್ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಎಲ್ಲರಿಗೂ ಬಾಯ್.